ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಪಂದ್ಯಾಟಗಳು ಅಥವಾ ಆಟಕೂಟಗಳನ್ನು ಕರಿತೀವಿ. ಆಟಕೂಟಗಳಲ್ಲಿ ಏನು ಮಾಡ್ತೇವೆ ನಾವು ಲೀಗ್ ಮಾದರಿ ಮತ್ತು ನಾಕೌಟ್ ಮಾದರಿ ರೀತಿಯೆಲ್ಲ ಆಟ ಆಡಿಸ್ತೀವಲ್ಲ. ಇವಾಗ ನಾಕೌಟ್ ಮಾದರಿಯಲ್ಲಿ ನಾವು 4 ಪ್ರಕಾರಗಳನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಸಿಂಗಲ್ಲು, ಡಬಲ್ಲು ಮತ್ತು ಸಾಂತ್ವನ ಪರ ಆಟ, ಬಗ್ನಲ್, ಈ ರೀತಿ 4 ಪ್ರಕಾರಗಳಿದ್ವು. ಆ 4 ಪ್ರಕಾರಗಳ ಬಗ್ಗೆ ಕುರಿತ ಏನು ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಸವಿವರವಾಗಿ. ಇವಾಗ ರೌಂಡ್ ರಾಬಿನ್ ಅಥವಾ ಲೀಗ್ ಅಂತೇಳಿ ಕರಿತೀವಿ. ಅದಕ್ಕೆ ನಾಕೌಟ್ ಅಥವಾ ಎಲಿಮಿನೇಷನ್ ಅಂತೇಳಿ ಕರೆದಿದ್ವಿ. ಇದಕ್ಕೆ ಲೀಗ್ ಅಥವಾ ರೌಂಡ್ ರಾಬಿನ್ ಪದ್ಧತಿ ಅಂತೇಳಿ ಕರಿತೀವಿ. ಇದರಲ್ಲಿ ಕೂಡ 2 ಪ್ರಕಾರಗಳು ಕಂಡು ಬರ್ತವೆ, ಸಿಂಗಲ್ಲು, ಡಬಲ್ಸ್. ಅದರಲ್ಲಿ 4 ಕಂಡು ಬಂದರೆ ಇದರಲ್ಲಿ ಏನು ಬರ್ತವೆ, 2 ಕಂಡು ಬರ್ತವೆ. 2 ಪ್ರಕಾರಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಲೀಗ್ ಅಥವಾ ರೌಂಡ್ ರಾಬಿನ್ ಪದ್ಧತಿಯ ಪಂದ್ಯಾವಳಿ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಪ್ರತಿಯೊಂದು ತಂಡವು ಉಳಿದೆಲ್ಲ ತಂಡಗಳ ಜೊತೆ ಏನು ಮಾಡಬೇಕು, ಒಂದೊಂದು ಪಂದ್ಯವನ್ನು ಗೆಲ್ಲಲಿ ಅಥವಾ ಸೋಲಲಿ ಆಡಲೇಬೇಕು. ಅಂದರೆ ಲೀಗ್ ಅಥವಾ ರೌಂಡ್ ರಾಬಿನ್ ಪದ್ಧತಿಯಲ್ಲಿ ಗೆದ್ದಂತಹ ಅಥವಾ ಭಾಗವಹಿಸಿದಂತಹ ತಂಡವು, ಗೆದ್ದಂತ ಅಲ್ಲ, ಭಾಗವಹಿಸಿದಂತಹ ಪ್ರತಿಯೊಂದು ತಂಡ, ಎಷ್ಟು ತಂಡ ಭಾಗವಹಿಸ್ತವೋ ಅಷ್ಟು ತಂಡಗಳು ಉಳಿದೆಲ್ಲ ತಂಡಗಳ ಜೊತೆ ಒಂದೊಂದು ಪಂದ್ಯವನ್ನು ಆಡಲೇಬೇಕು, ಅದು ಗೆಲ್ಲಲಿ ಅಥವಾ ಸೋಲಿ. ಇಲ್ಲಿ ಗೆದ್ದ ತಂಡಕ್ಕೆ ಏನು ಮಾಡ್ತಾರೆ, 2 ಅಂಕಗಳು ಕೊಡ್ತಾರೆ. ಹಾಗೆ ಸೋತ ತಂಡಕ್ಕೆ 0 ಅಂಕ, ಅಂದರೆ ಏನೂ ಅಂಕ ಇಲ್ಲ ಅಂತ ಅರ್ಥ. ಒಂದು ವೇಳೆ ಡ್ರಾ ಆದರೆ 1 ಅಂಕ ದೊರೀತದೆ. ಹೀಗೆ ಟೂರ್ನಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತಂಡ ಏನಾಗ್ತೈತೆ, ಇಲ್ಲಿ ವಿಜಯಿ ಆಗ್ತೈತೆ. ವಿಜಯಿ ಅಂದರೆ ಜಯ ಸಾಧಿಸ್ತದೆ ಅಂತ ಅರ್ಥ. ಇಲ್ಲಿ ಒಟ್ಟು ಪಂದ್ಯಗಳನ್ನು ನಿರ್ಧರಿಸಲು ಬಳಸುವಂಥ ಸೂತ್ರ ಯಾವ್ದು ಬಳಸ್ತೀವಿ ಇಲ್ಲಂತಂದರೆ n ಬ್ರಾಕೆಟ್ n ಪ್ಲಸ್ 1 ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2. ಈ ಒಂದು ಏನು ಮಾಡ್ತೀವಿ, ರೌಂಡ್ ರಾಬಿನ್ ಪದ್ಧತಿಯಲ್ಲಿ ಈ ಒಂದು ಸೂತ್ರವನ್ನು ಬಳಸಿ ಏನು ಮಾಡ್ತೀವಿ, ಬೈಗಳನ್ನು ಲೆಕ್ಕ ಹಾಕ್ತೀವಿ. ಇಲ್ಲಿ ನೋಡ್ರಿ, ಉದಾಹರಣೆಗೆ 8 ತಂಡಗಳಿದ್ರೆ ಏನು ಮಾಡ್ಬೇಕು ನೋಡ್ರಿ, n ಬ್ರಾಕೆಟ್ n ಮೈನಸ್ ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2. ಏನೇನು ಅಂದವೆ, 8 ತಂಡಗಳಿದ್ದಾವೆ. 8 ತಂಡಗಳಂದರೆ ಇಲ್ಲಿ ಏನು ಮಾಡ್ಕೋಬೇಕು, ನಾವು 8 ಹಾಕೋಬೇಕು. ಇದು n ಅಂದರೆ 8 ಹಾಕೋಬೇಕು. ಆಮೇಲೆ ಏನು ಬರಬೇಕು, ಬ್ರಾಕೆಟಲ್ಲಿ ಎಷ್ಟಿದೆ, n ಅಂದರೆ 8 ತಂಡಗಳು ಎಷ್ಟಿದ್ದಾವೆ, 8 ಇದ್ದರೆ 8, 10 ಇದ್ದರೆ 10, ಅದು ಹಾಕೋಬೇಕು. ಆಮೇಲೆ ಏನು ಮಾಡಬೇಕು, -1 ಮಾಡ್ಕೋಬೇಕು. ನೋಡಿರಿ, -1 ಮಾಡ್ಕೊಂಡ್ರೆ ಏನಾಯಿತು, 7 ಆಯಿತು. 7 ಡಿವೈಡೆಡ್ ಬೈ ಏನು ಮಾಡಬೇಕು, 2 ಹಾಕಬೇಕು. ಇವಾಗ ಸ್ವಲ್ಪ ಈ ಕಡೆ ತೊಗೊಂಡು ಬಿಡಿಸೋಣ. ನೋಡಿರಿ, ಇಲ್ಲೇನಿದೆ, ಚಿಕ್ಕದು ಬಿಡಿಸ್ತೀನಿ, ಯಾಕಂದರೆ ಸ್ಲೈಡ್ ಇದಾಗೋದಿಲ್ಲ. n ಬ್ರಾಕೆಟ್ n ಮೈನಸ್ 1 ಆಮೇಲೆ ಡಿವೈಡೆಡ್ ಬೈ 2. ಇಲ್ಲಿ ಎಷ್ಟು ಹೇಳಿದ್ದಾರೆ ತಂಡಗಳು, 8 ತಂಡಗಳು ಹೇಳಿದ್ದಾರೆ. 8 ತಂಡಗಳು, n ಅಂದರೆ 8 ತಂಡಗಳು. ಇಲ್ಲಿ ಬ್ರಾಕೆಟಲ್ಲಿ ಕೂಡ 8 ಹಾಕೋಬೇಕು, ಯಾಕಂದರೆ ತಂಡ n ಅಂದರೆ ಇಲ್ಲಿ ತಂಡಗಳ ಸಂಖ್ಯೆ ಸೂಚಿಸುತ್ತೆ. ಆಮೇಲೆ -1. ಇವಾಗ ಏನು ಮಾಡ್ಕೋಬೇಕು, ಡಿವೈಡೆಡ್ ಬೈ 2 ಹಾಕೋಬೇಕು. ನೋಡಿದ್ದು ಈ 8 ಇದೆಯಲ್ಲ, ಆ 8 ಹಾಗೆ ಬರ್ಕೊಳ್ಬೇಕು. ಆಮೇಲೆ ಇದು 8 ಇದೆಯಲ್ಲಿ ಬ್ರಾಕೆಟಲ್ಲಿ ಒಳಗಡೆದು, ಇದು 8ರಲ್ಲಿ 7 ಕಳ್ಕೊಬೇಕು. ಕಳ್ಕೊಂಡು ಏನು ಮಾಡ್ತೀವಿ, 8ರಲ್ಲಿ 1 ಕಳೆದ್ರೆ 7 ಬರ್ತೈತಿ, ಡಿವೈಡೆಡ್ ಬೈ 2. ಇವಾಗ ಏನು ಮಾಡಬೇಕು, ಬ್ರಾಕೆಟ್ ಇದ್ದರೆ ಇಲ್ಲಿ ಇಂಟು ಮಾಡಬೇಕು, ಅಂದರೆ ಗುಣಕಾರ ಮಾಡಬೇಕು. 8 7 ಎಷ್ಟಾಗುತ್ತೆ, 56 ಆಗ್ತೈತೆ. 56ಕ್ಕೆ 2ರಿಂದ ನೋಡಬೇಕು, ಭಾಗಾಕಾರ ಮಾಡಬೇಕು. ನೋಡಿರಿ, 2 1 2 4 2 4 ಎಷ್ಟಾಯಿತು, 4 ಆಯಿತು. 2 2 4 ಆಯಿತು. ಇಲ್ಲೊಂದು ದಶಕ ಬರ್ತದೆ, ಇಲ್ಲಿ ಕಡೆ ಒಂದು ಇದು ಇಟ್ಕೊಂಡು 16 ಆಗ್ತದೆ. ಇದು 2 8 ಎಷ್ಟಾಗುತ್ತೆ, 16 ಆಗ್ತೈತೆ. ಹಾಗಾದರೆ ಎಷ್ಟು ಬರುತ್ತೆ, ಇಲ್ಲಿ 28 ಪಂದ್ಯಗಳನ್ನು ಆಡಬೇಕಿಲ್ಲಿ. ಏನು ಮಾಡಬೇಕು, 28 ಪಂದ್ಯಗಳನ್ನು ಆಡಬೇಕು. ಇಲ್ಲಿ ಬಂದಿದೆ ನೋಡಿರಿ ಆನ್ಸರ್, 28 ಪಂದ್ಯಗಳನ್ನು ಆಡಲೇಬೇಕು ಅಂತ ಅರ್ಥ. ಸಿಂಗಲ್ ಲೀಗ್ ಟೂರ್ನಿಗೆ 3 ಪ್ರಕಾರದ ತಳಕನ್ನು ಹಾಕ್ಬೋದು. ಈ ಒಂದು ಲೀಗ್ ಪಂದ್ಯಾವಳಿಯಲ್ಲಿ ಸಿಂಗಲ್ ಟೂರ್ನಮೆಂಟಿಗೆ ಏನು ಮಾಡ್ಬೋದು, ನಾವು 3 ಪ್ರಕಾರದ ತಳಕನ್ನು ಹಾಕ್ಬೋದು. ಅವುಗಳು ಯಾವುವೆಂದರೆ
ಮೆಟ್ಟಿಲು ಪದ್ಧತಿ ಸೈಕ್ಲಿಂಗ್ ಪದ್ಧತಿ. ಮೆಟ್ಟಿಲು ಪದ್ಧತಿ ಒಂದು, ಸೈಕ್ಲಿಂಗ್ ಪದ್ಧತಿ. ಮೆಟ್ಟಿಲು ಪದ್ಧತಿ ಒಂದಿತ್ತು, ಸೈಕ್ಲಿಂಗ್ ಪದ್ಧತಿ ಎರಡು. ಗ್ರಾಫಿಕ್ಸ್ ಅಥವಾ ಟ್ಯೂಬ್ಯುಲರ್ ಪದ್ಧತಿ, ಈ ರೀತಿ 3 ಪದ್ಧತಿಗಳನ್ನು ಹಾಕಲೇಬೇಕು ಇದರಲ್ಲಿ. ಸಿಂಗಲ್ ಲೀಗ್ ಟೂರ್ನಿಗೆ. ಈಗ ಇದರಲ್ಲಿ ಗ್ರಾಫಿಕ್ ಅಥವಾ ಟ್ಯೂಬ್ಯುಲರ್ ಪದ್ಧತಿ ಇದಾಯ್ತಲ್ಲ, ಸಾರಿ, ಮೆಟ್ಟಿಲು ಪದ್ಧತಿ ನೋಡೋಣ ಇವಾಗ. ನೋಡಿರಿ, ಒಂದೇದು ಯಾವುದು? ಮೆಟ್ಟಿಲು ಪದ್ಧತಿ. ಇದು ತಳಕನ್ನು ಹಾಕಿದಾಗ ಆಕಾರದಲ್ಲಿ ಏನು ಕರ್ತದೆ? ಮೆಟ್ಟಿಲನ್ನು ಹೋಲುವುದರಿಂದ ಇದನ್ನು ಮೆಟ್ಟಿಲು ವಿಧಾನ ಅಂತೇಳಿ ಕರಿತೀವಿ. ನಾವೇನಾರು ತಳಕ ಹಾಕಿದಾಗ ಏನು ಮಾಡ್ತೈತೆ ಅಂತ ಮೆಟ್ಟಿಲು ಥರ ಕಾಣುತ್ತಂತೆ, ಅದಕ್ಕೆ ಮೆಟ್ಟಿಲು ವಿಧಾನ ಅಂತೇಳಿ ಹೆಸರನ್ನು ಬಂದಿದೆ ಅಂತೆ. ಉದಾಹರಣೆಗೆ 4 ತಂಡಗಳು ಭಾಗವಹಿಸಿರುವ ಸಿಂಗಲ್ ಲೀಗ್ ಪಂದ್ಯಾವಳಿಯ ತಳಕು. 4 ತಂಡಗಳು ಭಾಗವಹಿಸಿರುವಂಥ ಸಿಂಗಲ್ ಲೀಗ್ ಪಂದ್ಯಾವಳಿಯ ತಳಕು ಯಾವ ರೀತಿ ಹಾಕ್ತಾ ಇದ್ದಾರೆ ನೋಡ್ರಿ. ನೋಡ್ರಿ, ಒಂದನೇ ಸುತ್ತಿನಲ್ಲಿ ಏನು ಮಾಡಿದ್ದಾರೆ? 1 VS ಅದರಿಂದ ವರ್ಸೆಸ್ ಅಂತ ಅರ್ಥ. 1 ಮತ್ತು 2 ತಂಡಗಳು ಆಡ್ತಾ ಇದ್ದಾವೆ. ಆಮೇಲೆ 1ನೇ ತಂಡ 2ನೇ ತಂಡ ಆಡ್ತಾ ಇದೆ. ಆಮೇಲೆ 1 ಮತ್ತು 4ನೇ ತಂಡ ಆಗ್ತಾಯಿದೆ. 4 ತಂಡಗಳಿಗೆ ಹಾಕಿದಂಥ 1ನೇ ಸುತ್ತಿನ ತಳಕಿದು. 2ನೇ ಸುತ್ತಿನಲ್ಲಿ ನೋಡ್ರಿ, 2ನೇ ಸುತ್ತಿನಲ್ಲಿ 2 ವರ್ಸೆಸ್ 3, ಇಲ್ಲಿ 2 ವರ್ಸೆಸ್ 4. ಇವಾಗ 3ನೇ ಸುತ್ತಿನಲ್ಲಿ 3 ವರ್ಸೆಸ್ 4. ಈ ರೀತಿ ಏನು ಮಾಡ್ತಾರೆ? ಸುತ್ತುಗಳಲ್ಲಿ ತಳಕು ಹಾಕೋದ್ರ ಮೂಲಕ ಆಟ ಆಡಿಸ್ತಾರೆ. ಇದಕ್ಕೆ ಸೂತ್ರ ಏನಂತ ನೋಡ್ರಿ. ಇಲ್ಲಿ ಒಟ್ಟು ಪಂದ್ಯಗಳ ಸಂಖ್ಯೆ n ಡಿವೈಡೆಡ್ ಬೈ ನೋಡ್ರಿ, ಇದು n ಬ್ರ್ಯಾಕೆಟ್ n-1 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2. ಇದು ಈ ಒಂದು ಒಟ್ಟು ಪಂದ್ಯಗಳು ಕಂಡುಹಿಡಿಯಲಿಕ್ಕೆ ಬಳಸುವಂತಹ ಸೂತ್ರ. ಇಲ್ಲೇನು ಬಂತು? n ಬ್ರ್ಯಾಕೆಟ್ n-1 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2. ಇಲ್ಲಿ n ಅಂದರೆ ಎಷ್ಟಿದೆ? 4 ತಂಡಗಳು ತೊಗೋಬೇಕಂತ ಹೇಳಿದರೆ 4 ತಂಡಗಳು ತೊಗೊಂಡ್ವಿ. ಆಮೇಲೆ ಬ್ರ್ಯಾಕೆಟಲ್ಲೂ ಕೂಡ 4, ಯಾಕೆಂದರೆ n ಅಂದರೆ ಇದು ಕೂಡ ಏನು ಸೂಚಿಸುತ್ತೆ? ತಂಡಗಳ ಸಂಖ್ಯೆ ಸೂಚಿಸುತ್ತೆ. -1 ಡಿವೈಡೆಡ್ ಬೈ 2. ನೋಡ್ರಿ, ಎಷ್ಟೈತಿ ಇಲ್ಲಿ? 1ರಾಗ ಇದು 4 ಹಂಗೆ ಇಟ್ಕೋಬೇಕು. ಇದು 4. ಆಮೇಲೆ ಬ್ರ್ಯಾಕೆಟಲ್ಲಿ ಇದಿರೋದು ಕಳಿಬೇಕು. 4ರಲ್ಲಿ 1 ಹೋಗಿದ್ರೆ ಏನಾಗುತ್ತೆ? 3 ಆಗುತ್ತೆ. ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಇವಾಗ ಡಿವೈಡೆಡ್ ಬೈ 2. ಇವಾಗ 4 3 ಎಷ್ಟು? 4 ಮಗ್ಗಿ ಓದ್ಕೋಬೇಕು. 4 3 ಎಷ್ಟಾಗುತ್ತೆ? 12 ಆಗುತ್ತೆ. 12 ಏನು ಮಾಡಬೇಕು? 12 ಡಿವೈಡೆಡ್ ಬೈ 2 ಮಾಡಬೇಕು. 2 ಅಂದರೆ 2 6 ಇಲ್ಲೇನು ಮಾಡಬೇಕು? 6 ಪಂದ್ಯಗಳು ಆಡಿಸ್ಬೇಕು. ಇಲ್ಲಿ ಒಟ್ಟು ಸುತ್ತುಗಳನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಯಾವುದು ಅಂತಂದರೆ ಅದು n-1. ಈ ಒಂದು ಸೂತ್ರವನ್ನು ಬಳಸಿ ನೆನ್ಬಿಡೋದು. ಸೂತ್ರವನ್ನು ಇದು ಒಟ್ಟು ಸುತ್ತುಗಳನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ. ಇಲ್ಲೇನು ಮಾಡಿದ್ದಾರೆ ನೋಡಿ, n ಅಂದರೆ ಎಷ್ಟು? ಇಲ್ಲಿ 4 -1 ಅಂದರೆ ಇಲ್ಲಿ ಎಷ್ಟು? 4ರಲ್ಲಿ 1 ಹೋದರೆ 3 ಸುತ್ತುಗಳು ಆಡಿಸಿದ್ದಾರೆ ಇಲ್ಲಿ ತಾನೆ. ನೋಡಿರಿ, 3 ಸುತ್ತುಗಳು ಆಡಿಸಿದ್ದಾರೆ ನೋಡಿ. ಇಲ್ಲಿ 1ನೇ ಸುತ್ತು, 2ನೇ ಸುತ್ತು, 3ನೇ ಸುತ್ತು. ಇದೇನಾಯಿತು? ಮೆಟ್ಟಿಲು ರೀತಿಯ ಪದ್ಧತಿ ಆಯಿತು. ಇವಾಗ ಸೈಕ್ಲಿಂಗ್ ಪದ್ಧತಿ ನೋಡಿರಿ. ಈ ವಿಧಾನದಲ್ಲಿ ತಂಡಗಳು ಸಮ ಸಂಖ್ಯೆಯಲ್ಲಿ ಭಾಗವಹಿಸಿದರೆ, ಉದಾಹರಣೆಗೆ 2 4 6 8 12. ಮೊದಲನೇ ತಂಡ 1ಅನ್ನು ಏನು ಮಾಡಬೇಕು? ಸ್ಥಿರವಾಗಿರಿಸಬೇಕು. ಮೊದಲನೇ ತಂಡ ಏನು ಮಾಡಬೇಕು? ಸ್ಥಿರವಾಗಿರಿಸಬೇಕು. ತಂಡಗಳ ಸಂಖ್ಯೆ ಬೆಸ ಸಂಖ್ಯೆಯಲ್ಲಿದ್ದರೆ ಬೈಯನ್ನು ಸ್ಥಿರವಾಗಿರಿಸಿ. ತಂಡಗಳ ಸಂಖ್ಯೆ ಬೆಸ ಸಂಖ್ಯೆ ಇದ್ದರೆ, ತಂಡಗಳ ಸಂಖ್ಯೆಯನ್ನು ಬೆಸ ಸಂಖ್ಯೆ ಇದ್ದರೆ ಅಲ್ಲೇನು ಮಾಡಬೇಕಂತೆ? ಬೈಯನ್ನು ಸ್ಥಿರವಾಗಿರಿಸಬೇಕಂದ್ರೆ 3, ಉದಾಹರಣೆ ಹೇಳ್ಬೇಕಂದ್ರೆ 3 5 7 9 ಅಂದರೆ ನಂತರ ಸಮ ಸಂಖ್ಯೆಗೆ 1 ಕಡಿಮೆ ಇರುತ್ತದೆ. ಅದೇ ಬೈ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಸ್ಥಿರವಾಗಿರಿಸಿಕೊಂಡು ನೋಡ್ರಿ, ತಂಡಗಳ ಸಂಖ್ಯೆ ಬೆಸ ಸಂಖ್ಯೆ ಇದ್ದರೆ ಬೈಯನ್ನು ಏನು ಮಾಡಬೇಕು? ಸ್ಥಿರವಾಗಿರಿಸಿಕೊಂಡು ಉಳಿದ ತಂಡಗಳನ್ನು ಏನು ಮಾಡಬೇಕು? ಸ್ಥಾನಪಲ್ಲಟಗೊಳಿಸಬೇಕು. ಅಂದರೆ ಗಡಿಯಾರದ ಮುಳ್ಳು ಸುತ್ತುವಂತೆ ಆ ರೀತಿ ಈ ಒಂದು ಸೈಕ್ಲಿಂಗ್ ಪದ್ಧತಿಯಲ್ಲಿ ಮಾಡಬೇಕು. ಸೈಕ್ಲಿಂಗ್ ಪದ್ಧತಿಯ ಸಿಂಗಲ್ ಲೀಗ್ನಲ್ಲಿ ತಂಡಗಳು ಏನಾದರೂ ಸಮ ಸಂಖ್ಯೆಯಲ್ಲಿ ಭಾಗವಹಿಸಿದರೆ
ಸುತ್ತುಗಳ ಸಂಖ್ಯೆ ಕಂಡುಹಿಡಿಯಲು ಬಳಸುವಂಥ ಸೂತ್ರ ಯಾವುದಂದರೆ n-1 ಉಪಯೋಗಿಸಿ ಏನು ಮಾಡಬೇಕು, ಸುತ್ತುಗಳನ್ನು ಕಂಡುಹಿಡಬೇಕು. ಇವಾಗ ಉದಾಹರಣೆಗೆ 6 ತಂಡಗಳು ಭಾಗವಹಿಸ್ತಿದ್ದಾವೆ ಅಂತ ತಿಳ್ಕೊಳ್ರಿ. 6 ತಂಡಗಳು ಭಾಗವಹಿಸ್ತಿದ್ದಾವೆ ಅಂದರೆ 6 - 1 ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? 5 ಸುತ್ತುಗಳು ಬರ್ತವೆ. ಒಂದು ವೇಳೆ ಬೆಸ ಸಂಖ್ಯೆ ಇದ್ದರೆ ಅದು ಸಮ ಸಂಖ್ಯೆದಾಗ ಈ ರೀತಿ ಮಾಡ್ಕೊಳ್ಳಿ. ಒಂದು ವೇಳೆ ಬೆಸ ಸಂಖ್ಯೆ ಇದ್ದರೆ ಏನು ಮಾಡಬೇಕು ನೋಡಿರಿ, ಒಂದು ವೇಳೆ ಬೆಸ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಸುತ್ತುಗಳನ್ನು ಕಂಡುಹಿಡಿಯಲು ಏನು ಮಾಡಬೇಕು, n ಮಾತ್ರ ಬಳಸಬೇಕಿಲ್ಲ, n ಮಾತ್ರ ಬಳಸಬೇಕಂತೆ. n ಅಂದರೆ ಎಷ್ಟು? ಇಲ್ಲಿ 7 ತಂಡಗಳು, 7 ತಂಡ ಇದೆ ಅಂತ ತಿಳ್ಕೊರಿ. ಆದರೆ ಏನು ಬರ್ತವೆ? 7 ಸುತ್ತುಗಳು ಬರ್ತವೆ. ಒಂದು ವೇಳೆ 7 ಇದ್ದರೆ 7 ಸುತ್ತುಗಳು ಬರ್ತವೆ. ಅಂದರೆ ನಂಬರ್ ಆಫ್ ತಂಡಗಳ ನಂಬರ್ ಇಲ್ಲಿ ಬರ್ತೈತೆ. ಈಗ 5 ತಂಡಗಳಿಗೆ ಸೈಕ್ಲಿಂಗ್ ಪದ್ಧತಿಯಲ್ಲಿ ತಳಕನ್ನು ಹಾಕುವ ವಿಧಾನ ನೋಡಿರಿ, ಯಾವ ರೀತಿ ಹಾಕಬೇಕು ಅಂತೇಳಿ. ಇಲ್ಲಿ 1ನೇ ಸುತ್ತು 5 ವರ್ಸಸ್ ಬೈ, ಮತ್ತು 4 ವರ್ಸಸ್ 1, 3 ವರ್ಸಸ್ 2. ಇಲ್ಲಿ 2ನೇ ಸುತ್ತಿನಲ್ಲಿ ನೋಡಿರಿ 4 ವರ್ಸಸ್ ಬೈ, ಇಲ್ಲಿ 3 ವರ್ಸಸ್ ಬೈ, 3 ವರ್ಸಸ್ 5, 2 ವರ್ಸಸ್ 1. ಈಗ 3ನೇ ಸುತ್ತಿನಲ್ಲಿ 3 ವರ್ಸಸ್ ಬೈ ಮತ್ತು 2 ವರ್ಸಸ್ 4, 4 ವರ್ಸಸ್ 5. ಹಾಗೆ 4ನೇ ಸುತ್ತಿನಲ್ಲಿ 2 ವರ್ಸಸ್ ಬೈ, 1 ವರ್ಸಸ್ 3, 5 ವರ್ಸಸ್ 4. 5ನೇ ಸುತ್ತಿನಲ್ಲಿ 1 ವರ್ಸಸ್ ಬೈ, 5 ವರ್ಸಸ್ 2, 4 ವರ್ಸಸ್ 3. ಫಸ್ಟನೇ ಸುತ್ತಲ್ಲಿ ಏನು ಮಾಡಿದ್ದಾರೆ, ಫಸ್ಟಲ್ಲಿ ಎಲ್ಲರಿಗೂ ಬೈಯನ್ನು ಕೊಟ್ಟಿದ್ದಾರೆ. ಫಸ್ಟಲ್ಲೇ ಬೈಯನ್ನು ಕೊಡಬೇಕು, ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಕ್ರೀಡಾಪಟುಗಳಿಗೆ ಅನುಕೂಲ ಆಗೋದಿಲ್ಲ. ಆಮೇಲೆ ಸೆಕೆಂಡು ಥರ್ಡು ಹಿಂಗೆ ಕೊಟ್ಟರೆ ಅಲ್ಲಿ ಏನಾಗುತ್ತೆ, ಕ್ರೀಡಾಪಟುಗಳು ಚೇತರಿಕೆ ಕಂಡುಬರ್ತದಲ್ಲ, ಅದಕ್ಕೆ ಆ ರೀತಿ ಕೊಡೋಂಗಿಲ್ಲ. ಫಸ್ಟಲ್ಲೇ ಬೈಯನ್ನು ಕೊಡಬೇಕು. ಇವಾಗ ಇದೇನಾಯಿತು, ಸೈಕ್ಲಿಂಗ್ ಪದ್ಧತಿ ಆಯಿತು. ಇವಾಗ ಗ್ರಾಫಿಕ್ ಅಥವಾ ಸಿಂಗಲ್ ನಾಕೌಟ್ನಲ್ಲಿ ಸಿಂಗಲ್ ಲೀಗ್ ಮಾದರಿಯಲ್ಲಿ 3ನೇದು ಬಂದುಬಿಟ್ಟು ಗ್ರಾಫಿಕ್ ಅಥವಾ ಟ್ಯಾಬ್ಯುಲರ್ ಪದ್ಧತಿ. ಈ ರೀತಿಯ ಪದ್ಧತಿಯಲ್ಲಿ ನೋಡಬೇಕು, ತಳಕನ್ನು ಹಾಕಲು ಮನೆಗಳನ್ನು ರಚನೆ ಮಾಡ್ಕೋಬೇಕು. ಮನೆಗಳನ್ನು ರಚನೆ ಮಾಡಬೇಕು. ಮನೆಗಳು ಈ ರೀತಿ ಬಾಕ್ಸ್ ತಗೊಂಡು ಮನೆಗಳನ್ನು ನಾವು ರಚನೆ ಮಾಡ್ಕೋಬೇಕು. ಈ ಮನೆಗಳಲ್ಲಿ ಏನು ಮಾಡಬೇಕು, ನಾವು ತಂಡಗಳನ್ನು ಹೆಸರು ಮೆನ್ಷನ್ ಮಾಡಬೇಕು. ಅದೇ ರೀತಿ ಮತ್ತು ಸುತ್ತುಗಳನ್ನು ಬೇರೆ ಬೇರೆ ಸುತ್ತುಗಳಲ್ಲಿ ಯಾವ ತಂಡದ ಜೊತೆ, ಅಂದರೆ ಎ ತಂಡದ ಜೊತೆ, ಬಿ ತಂಡದ ಜೊತೆ, ಯು ತಂಡದ ಜೊತೆ, ಯಾವ ತಂಡದ ಜೊತೆ ಯಾವ ತಂಡ ಪಂದ್ಯ ಆಡಬೇಕು ಅಂತೇಳಿ ಕೂಡ ಬರೀಬೇಕು. ಅಲ್ಲಿ ತಂಡಗಳ ಹೆಸರು ಬರೀಬೇಕು, ಮತ್ತು ಬೇರೆ ಬೇರೆ ಸುತ್ತುಗಳಲ್ಲಿ ಯಾವ ತಂಡದ ಜೊತೆ ಯಾವ ತಂಡ ಆಟ ಆಡಬೇಕಂತ ಕೂಡ ಮೆನ್ಷನ್ ಮಾಡಿರ್ಬೇಕಲ್ಲಿ. ಏನಾದರೂ ತಂಡಗಳು ಸಮ ಸಂಖ್ಯೆಯಲ್ಲಿದ್ದರೆ ಅಥವಾ 2, 4, 8 ಈ ಥರ ಸಮ ಸಂಖ್ಯೆಯಲ್ಲಿದ್ದರೆ ಅಲ್ಲಿ ಏನು ಮಾಡಬೇಕು, ನಾವು n+1 ಸೂತ್ರ ಬಳಸಬೇಕು. ಯಾವ ಸೂತ್ರ ಬಳಸಬೇಕು? n+1 ಸೂತ್ರ ಬಳಸಬೇಕು. ಅಲ್ಲಿ ರ ಮತ್ತು ಕಾಲಮ್ಗಳಲ್ಲಿ ಬರೀಬೇಕು. ರ ಮತ್ತು ಕಾಲಮ್ಗಳಂದರೆ ಉದ್ದ ಮತ್ತು ಅಡ್ಡ ಸಾಲುಗಳಲ್ಲಿ ಬರೀಬೇಕು. ಏನಾದರೂ ತಂಡಗಳು ಬೆಸ ಸಂಖ್ಯೆಯಲ್ಲಿದ್ದರೆ ಅಲ್ಲಿ ಏನು ಮಾಡಬೇಕು, n+2 ಮನೆಗಳನ್ನು ರಚಿಸಿಕೊಂಡು ಮೇಲಿನ ಎಡ ತುದಿಗಿಂತ ಕೆಳಗಿನ ಬಲ ತುದಿಯ ತನಕ ಏನು ಮಾಡಬೇಕು, ಅಡ್ಡಗೆರೆಯನ್ನು ಎಳಿಬೇಕು. ಈ ರೀತಿ ಏನು ಮಾಡಬೇಕು, ನಾವು ಗ್ರಾಫಿಕ್ಸ್ ಅಥವಾ ಟ್ಯಾಬ್ಯುಲರ್ ಪದ್ಧತಿಯಲ್ಲಿ ತಳಕನ್ನು ಹಾಕಿ ಆಟ ಆಡಿಸ್ಬೇಕು. ಇಲ್ಲಿಗೆ ಏನಾಯಿತು, ಸಿಂಗಲ್ ಒಂದು ಪದ್ಧತಿ ಮುಗೀತು. ಇದರಲ್ಲಿ ಲೀಗ್ ಮಾದರಿಯಲ್ಲಿ ಸಿಂಗಲ್ ಪದ್ಧತಿ ಮುಗೀತು. 2 ಇದೀವಲ್ಲ, ಸಿಂಗಲ್ ಮತ್ತು ಡಬಲ್ ಅಂತೇಳಿ. ಈಗ ಸಿಂಗಲ್ ಪದ್ಧತಿ ಮುಗೀತು. ಇವಾಗ ಮುಂದಿನ ತರಗತಿಯಲ್ಲಿ ಡಬಲ್ ಒಂದು ಪದ್ಧತಿಯ ಕುರಿತು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಇಷ್ಟು ಸಾಕು. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.